ಆಸ್ಪತ್ರೆ ಸುತ್ತಮುತ್ತ ಗ್ರಾಮದ ಪೇಷಂಟ್ಗಳೆಲ್ಲ ಇಲ್ಲಿಗೆ ಬರ್ತಾರೆ. ಹೌದು. ಒಂದು ಎಷ್ಟು ಜನ ಬರ್ಬೋದು? ಈಗ ಏನಂತ ಹೇಳಿದರೆ ಸೋಮವಾರ ಸುಮಾರು 300ರಿಂದ 350 ಪೇಷಂಟ್ ಆಗುತ್ತೆ ಒಂದು ದಿನಕ್ಕೆ. ಹೌದು. ಮೆಡಿಸಿನ್ ಖಾಲಿ ಅಂತ ಹೇಳಿದರೆ ಕೆಲವೆಲ್ಲ ಔಷಧಿಗಳು ಬರ್ತಿರ್ತವೆ, ಖಾಲಿ ಆಗ್ತಾ ಇರ್ತವೆ. ಮತ್ತು ಇದು ಒಂದೇ ಕೌಂಟ್ರ್ ಮಾತ್ರ ನಮ್ಮದು ಕಾಣ್ತಾ ಇರೋದು ನಿಮಗೆ. ಒಳಗಡೆ ಮತ್ತೊಂದು ಸಬ್ ಸ್ಟೋರ್ ಇದೆ. ಸಬ್ ಸ್ಟೋರಲ್ಲಿ ವಾರ್ಡ್ ಕೊಡೋ ಐಟಮ್ಸ್ಗಳು ಇದ್ದಾವೆ. ಮತ್ತು ಅಲ್ಲಿ ಇನ್ನೊಂದು ಮೇನ್ ಸ್ಟೋರಲ್ಲಿದೆ ನೋಡಿ, ಅಲ್ಲಿ ಔಷಧಿ ನೀವು ನೋಡಿ ಬೇಕಾದರೆ ನೋಡ್ಕೊಂಬನ್ನಿ ಒಂದು ಸಾರಿ. ಅಲ್ಲಿ ತುಂಬ ಸ್ಟಾಕ್ ಇದೆ. ಇಲ್ಲಿ ಒಂದು ದಿನಕ್ಕೆ ಅಥವಾ 2 ದಿನ 3 ದಿನಕ್ಕೆ ಸಾಕಾಗೋಷ್ಟು ಮಾತ್ರ ನಾವು ಇಟ್ಕೊಂಡಿರ್ತೀವಿ. ಈಗ ಇಲ್ಲಿ ಡೈಲಿ ಪ್ಯಾರಾಸಿಟಮಾಲ್ ಒಂದು 2,000 ಖಾಲಿ ಆಗುತ್ತೆ ಅಂತ ಇಟ್ಕೊಳ್ಳಿ, ಒಂದು 4-5 ತನಕ ಜೋಡಿಸಿ ಇಟ್ಕೊಂಡಿರ್ತೀವಿ ಒಂದು 2-3 ದಿನಕ್ಕೆ. ಜಾಸ್ತಿ ಇಲ್ದಿದ್ದು ಬಲ್ಕ್ ಇದ್ದಿದ್ದೆಲ್ಲ ಅಲ್ಲಿರುತ್ತೆ. ಈಗ ಏನಾಗಿದೆ ಅಂದರೆ, ನಾನು ಸರಿಯಾದ ವಿಷಯನ ಹೇಳಬೇಕು ಅಂತ ಹೇಳಿದರೆ ನಮಗೆ ಒಂದು ಬೇಜಾರಿದೆ ಅಂತ ಹೇಳಿದ್ರೆ, 1982 ಅಂದರೆ 43 ವರ್ಷದ ಹಿಂದೆ ನಾನು ಇದೇ ಆಸ್ಪತ್ರೆಯಲ್ಲಿ ಟ್ರೈನಿಂಗ್ ಮಾಡಿದ್ದು. ಇದೇ ಆಸ್ಪತ್ರೆಯಲ್ಲಿ ಡಿ-ಫಾರ್ಮಾ ಮುಗಿದ ಮೇಲೆ ಈ ಆಸ್ಪತ್ರೆಯಲ್ಲಿ ಟ್ರೈನಿಂಗ್ ಮಾಡಿದ್ದೀನಿ. ಆವಾಗ ಯಾವ್ರೇಜ್ 150 ಪೇಷಂಟ್ ಇರ್ತಿತ್ತು, ಸುಮಾರು 150 ಪೇಷಂಟ್ ಇರ್ತಾಯಿತ್ತು. 3 ಜನ ಫಾರ್ಮಸಿಸ್ಟ್ ಸ್ಯಾಂಕ್ಷನ್ಡ್. 1982 ವಿಚಾರ ಹೇಳ್ತಾ ಇದ್ದೀನಿ. ಆವಾಗ ಸ್ಯಾಂಕ್ಷನ್ಡ್ ಫಾರ್ಮಸಿಸ್ಟ್ 3, 1982ರಲ್ಲಿ. ಈಗ 43 ವರ್ಷದ ನಂತರನೂ ಸ್ಯಾಂಕ್ಷನ್ಡ್ 3, 42-43 ವರ್ಷದ ನಂತರನೂ ಸ್ಯಾಂಕ್ಷನ್ಡ್ 3. ಅದರಲ್ಲಿ ಆವಾಗ ವರ್ಕಿಂಗ್ 3 ಇತ್ತು. ನಾನು ಟ್ರೈನಿಂಗ್ ಮಾಡೋಕ್ಕೆ ಬಂದ ಪೀರಿಯಡಲ್ಲಿ 3 ಜನ ಇದ್ದರು ವರ್ಕಿಂಗು. ಈಗ ವರ್ಕಿಂಗ್ ಒಬ್ಬರೇ, ರೆಗ್ಯುಲರ್ ವರ್ಕಿಂಗ್ ಒಬ್ಬರೇ. ಇನ್ನು ಡೆಪ್ಯುಟೇಷನ್ ಎಲ್ಲ ಬರ್ತಾರೆ, ಅವರಿಗೆ ಅವರವ್ರ PHCಗಳಲ್ಲಿ ಕೆಲಸ ಇರುತ್ತೆ. ಮತ್ತು ಪ್ರತಿದಿನವೂ ಒಬ್ಬರೇ ಡೆಪ್ಯುಟೇಷನ್ ಬರೋಲ್ಲ, ಬೇರೆ ಬೇರೆಯವ್ರು ಬರ್ತಾರೆ. ಸೋಮವಾರ, ಮಂಗಳವಾರ, ಬುಧವಾರ ಬೇರೆ PHCಯಿಂದ ಬರ್ತಾರೆ. ಅವ್ರಿಗೆ ಏನಾಗುತ್ತೆ ಅಂತ ಹೇಳಿದ್ರೆ, ನಿನ್ನೆ ಇರೋ ಐಟಮ್ ಕೆಲವು ಖಾಲಿಯಾಗಿರುತ್ತೆ, ಹೊಸ ಐಟಮ್ ಆ್ಯಡ್ ಆಗಿರುತ್ತೆ. ಅವರಿಗೆ ಕಷ್ಟ ಆಗ್ತದೆ ಕೊಡಲಿಕ್ಕೆ. ಮತ್ತು ಏನಂದರೆ, ನಾವು ಜೋಡಿಸಿ ಇಟ್ಕೊಂಡಿರೋ ಐಟಮ್ ಇದೆ ಅಲ್ಲ, ನಮಗೆ ರೆಗ್ಯುಲರ್ ಆಗಿ ಒಂದೇ ಥರ ಡಿಸ್ಪೆನ್ಸ್ ಮಾಡುವ ಹೊತ್ತಿಗೆ ನಮ್ಮ ಕೈ ಕೂಡಲೇ ಸಿಗುತ್ತೆ ದಿನ ಇದ್ದರೆ. ಅದೇ ಯಾವತ್ತೋ ಒಂದು ದಿವಸ ಅವ್ರು ಬಂದುಬಿಟ್ರೆ ಏನಾಗಿರುತ್ತೆ ಅಂದರೆ, ಅವರಿಗೆ ಒಂದು ಐಟಮ್ ಇದೆಯೋ ಇಲ್ಲ ಅನ್ನೋದು ಮರ್ತೋಗಿರುತ್ತೆ. ಆಮೇಲೆ ಕೈಗೆ ಸಿಗೋದಿಲ್ಲ, ಲೇಟ್ ಆಗುತ್ತೆ. ನಾನು 1982ಕ್ಕೆ ಈಗ ಕಂಪೇರ್ ಮಾಡ್ತಾ ಇರೋದ್ರಿಂದ ಈಗ ಸುಮಾರು 5 ಜನ ಫಾರ್ಮಸಿಸ್ಟ್ ಈಗ ಬೇಕು. ನಮ್ಮ ಒಂದು 100 ಬೆಡ್ಡಿನ ಮತ್ತು OPD ಸ್ಟ್ರೆಂತು, ಆಮೇಲೆ ನಂಬರ್ ಆಫ್ ಔಷಧಿಗಳು ಆವಾಗ ಬರೀ ಇಡೀ ಹಾಸ್ಪಿಟ್ಲಲ್ಲಿ ತೆಗೆದರೆ 30 ಔಷಧಿ ಇರ್ತಿತ್ತು 1982ರಲ್ಲಿ. ಈಗ ಕನಿಷ್ಠ ಕೌಂಟ್ರಲ್ಲೇ 300 ಔಷಧಿ ಇದೆ. ಆದ್ದರಿಂದ ಇಲ್ಲಿಗೆ 5 ಜನ ಫಾರ್ಮಸಿಸ್ಟ್ ಬೇಕು. ಬಹುಶಃ ಈ ಪ್ರೈವೇಟಲ್ಲಿ ಬಿಲ್ಲಿಂಗ್ ಮಾಡ್ತಾರೆ, ನಿಮ್ಗೆ ಗೊತ್ತಿರಬೇಕು. ಪ್ರೈವೇಟಲ್ಲಿ ಬಿಲ್ಲಿಂಗ್ ಮಾಡೋ ಕೂಡ ಇಷ್ಟು ಔಷಧಿ ಖರ್ಚಾಗೋದಾದರೆ 10 ಜನ ಕೆಲಸ ಮಾಡಬೇಕು. ಇಲ್ಲಿ ನಮ್ಮದು ಬಿಲ್ಲಿಂಗ್ ಇಲ್ಲ, ಬರೀ ಸ್ಟ್ಯಾಟಿಸ್ಟಿಕ್ಸು. ಅದು ಸ್ಟ್ಯಾಟಿಸ್ಟಿಕ್ಸು ಮಸ್ಟ್ ಆ್ಯಂಡ್ ಶುಡ್ ಆ್ಯಕ್ಯುರೇಟ್ ಕೊಡಲಿಕ್ಕೂ ನಮ್ಗೆ ಕಷ್ಟ ಆಗ್ತಾಯಿದೆ. ಅಲ್ಲ ಹೇಳಿದ್ದು, ಸ್ಟಾಫ್ ಒಟ್ಟಾರೆ ತುಂಬ ಕಡಿಮೆ ಅಂದರೆ ತುಂಬ ಕಡಿಮೆ ಇದೆ. ಸರ್, ಇನ್ಸುಲಿನ್ ಆಗಿರ್ಬೋದು, ಟ್ಯಾಬ್ಲೆಟ್ಸು, ಬೇರೆ ಮೆಡಿಸಿನ್ಗಳೆಲ್ಲ ಪ್ರತಿಯೊಂದು ಇಲ್ಲೇ ಸಿಗುತ್ತಾ ಅಥವಾ ಹೊರಗಡೆ ಏನಾಗಿದೆ ಅಂತ ಹೇಳಿದರೆ, ಕೆಲವೊಂದು ಔಷಧಿಗಳು ಹಿಂದೆ ತುಂಬ ಕಡಿಮೆ ಸಪ್ಲೈ ಇರ್ತಿತ್ತು. ಅಂತ ಹೇಳಿದ್ರೆ, ಈಗ ಇನ್ಸುಲಿನ್ ಬಳಸುವವರ ಸಂಖ್ಯೆ ತುಂಬ ಕಡಿಮೆ ಇತ್ತು. ಈಗ ಇನ್ಸುಲಿನ್ ತಗೊಳ್ಳುವವರ ಸಂಖ್ಯೆ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಆದರೂ ತರಿಸಿ ಕೊಡ್ತಾರೆ. ಅಂದರೆ ಸರ್ಕಾರದಿಂದ ಸರಬರಾಜು ಆಗಿದ್ದು ಕಡಿಮೆ ಆದರೆ ಖರೀದಿ ಮಾಡಿ ಕೊಡ್ತಾರೆ. ಇನ್ನು ನೀವು ಅದು ಕೇಳಿದ್ದು ಒಳ್ಳೆಯ ಪ್ರಶ್ನೆ ನೋಡಿ. ಈಗ ನಾನು ಮೆಟ್ಫಾರ್ಮಿನ್ನು ಸುಮಾರು 16 ವರ್ಷದ ಹಿಂದೆ, ಅದೇ ನೀವು ಇನ್ಸುಲಿನ್ ಅಂದ್ರಲ್ಲ ಅದರ ಬಗ್ಗೆನೇ ಹೇಳ್ತಾ ಇದ್ದೀನಿ. ಡಯಾಬಿಟಿಸ್ ಪೇಷಂಟಿಗೆ ಈ ಮೆಟ್ಫಾರ್ಮಿನ್ ಔಷಧಿನ 15 ವರ್ಷದ ಹಿಂದೆ ನಾನಿಲ್ಲಿ ರೆಗ್ಯುಲರ್ ಇದ್ದೆ. ಈಗ ನಾನು ಅಡಿಷನಲ್ ಆಗಿ ವರ್ಕ್ ಮಾಡ್ತಾ ಇದ್ದೀನಿ. ಆವಾಗ 40,000 ಇಂಡೆಂಟ್ ಮಾಡ್ತಾಯಿದ್ದೆ. ಒಂದು ವರ್ಷಕ್ಕೆ 40,000 ಮೆಟ್ಫಾರ್ಮಿನ್ ಇಂಡೆಂಟ್ ಮಾಡ್ತಾಯಿದ್ರೆ, ಅದೇ ನಮ್ಮ ಮನಸ್ಸಲ್ಲಿ ತುಂಬ ಇಷ್ಟು ಊರಲ್ಲಿ ಡಯಾಬಿಟಿಸ್ ಇದೆಯಾ ಅಂತ ಅನಿಸ್ತಿತ್ತು. ಈಗ 4 ಲಕ್ಷ ಟ್ಯಾಬ್ಲೆಟ್, ಈಗ ವರ್ಷಕ್ಕೆ 4 ಲಕ್ಷ ಟ್ಯಾಬ್ಲೆಟ್ ನಮಗೆ ಮೆಟ್ಫಾರ್ಮಿನ್ ಬೇಕು. ಅಂದರೆ ಸಿಗ್ತಾ ಇದೆ. ಈಗ ನೋಡಿ, ನಾವು ಖರೀದಿ ಮಾಡಿದ್ದನ್ನೇ ತೋರಿಸ್ತೀನಿ ನಿಮಗೆ. ಇಲ್ಲಿದೆ ನೋಡಿ, ಕೆಲವೊಂದು ಔಷಧಿಗಳು ಖಾಲಿಯಾಗಿರೋದನ್ನು ಖರೀದಿ ಮಾಡ್ತೀವಿ. ಇದು ಒಂದೇ ಅಂತಲ್ಲ, ಸುಮಾರು ಔಷಧಿ. ಈಗ ಜನೌಷಧಿ ಖರೀದಿ ಮಾಡಿದ್ದು ನಾನು ನಿಮಗೆ ಲೇಬಲ್ ತೋರಿಸ್ತಾ ಇದ್ದೀನಿ ನೋಡಿ. ಇದು ಜನೌಷಧಿಯಿಂದ ಖರೀದಿ ಮಾಡಿದ್ದು, ಇದು ಜನೌಷಧಿಯಿಂದ ಖರೀದಿ ಮಾಡಿರೋದು. ಆಮೇಲೆ ಇದು ಜನೌಷಧಿಯಿಂದ ಖರೀದಿ ಮಾಡಿರೋದು. ಅದರದ್ದು ಸುಮಾರು ಔಷಧಿಗಳನ್ನು ಜನೌಷಧಿಯಿಂದ ಖರೀದಿ ಮಾಡ್ತೀವಿ. ಜನೌಷಧಿನಲ್ಲಿ ಎಲ್ಲ ಔಷಧಿಗಳು ಸಿಗಲಿಲ್ಲ ಅಂತೇಳಿದ್ರೆ ಪ್ರೈವೇಟಿಂದ ಖರೀದಿ ಮಾಡ್ತಾರೆ. ಇದು ಬರೀ ನಾನು ಕೌಂಟ್ರಿಂದ ವಿಚಾರ ಇಷ್ಟು ಮಾತಾಡ್ತಾ ಇರೋದು. ಇನ್ನು ವಾರ್ಡ್ಗಳಿಗೆ ಬೇಕಾಗುವಂಥ ಇಂಜೆಕ್ಷನ್ಗಳು, ಅಂದರೆ ಈಗ ಡಾಕ್ಟ್ರುಗಳ ಸಂಖ್ಯೆ ಜಾಸ್ತಿ ಆದಮೇಲೆ ಅಡ್ಮಿಷನ್ ಜಾಸ್ತಿ ಆಗುತ್ತೆ. ಬೇರೆ ಬೇರೆ ಡಿಪಾರ್ಟ್ಮೆಂಟ್ ಡಾಕ್ಟ್ರುಗಳಿಗೆ ಬೇರೆ ಬೇರೆ ಔಷಧಿಗಳು ಬೇಕಾಗಿರುತ್ತೆ. ಆದ್ದರಿಂದ ಖರೀದಿ ತುಂಬ ಜಾಸ್ತಿ, ವೆಚ್ಚವೂ ಜಾಸ್ತಿ. ಈಗ ಹಿಂದೆ ಇದ್ದಿದ್ದು ಅಂದರೆ ಒಂದು ಪೆನ್ಸಿಲಿನ್ ಆ್ಯಂಟಿಬಯೋಟಿಕ್ ಅನ್ನೋದು ಒಂದೇ, ಅದ್ರದ್ದು ಬೆಲೆನೂ ಕಡಿಮೆ ಇತ್ತು. ಆಮೇಲೆ ಹೆಚ್ಚು ಜನರಿಗೆ ಕೊಡಲಿಕ್ಕೂ ಸಾಧ್ಯ ಇತ್ತು. ಈಗೇನೆಂದರೆ ಹೊಸ ಔಷಧಿಗಳು ಬಂದಿರೋದ್ರಿಂದ ಪೇಷಂಟಿಗೆ ಆ ಔಷಧಿಗಳು ಹಳೆಗಳು ತಾಗಲ್ಲ. ಅಂದರೆ ಈಗ ಟೊಜೋಬ್ಯಾಕ್ಟಮು ಇವು ಅಂತ ಒಂದು ಔಷಧಿ ಬರೀತಾರೆ. ನಾನು ಡಾಕ್ಟ್ರ್ ವಿಚಾರ ಹೇಳ್ತೀನಿ ಅಂತ ತಿಳ್ಕೊಬೇಡಿ. ಒಂದು ಇಂಜೆಕ್ಷನ್ನಿಗೆ 200-250 ರೂಪಾಯಿ ಇದೆ. ನಮ್ಮದು ಖರೀದಿ ರೇಟ್ ಸರ್ಕಾರಕ್ಕೆ ಸುಮಾರು 100 ರೂಪಾಯಿ ಆಗುತ್ತೆ. ಒಂದು ಪೇಷಂಟಿಗೆ 10 ಇಂಜೆಕ್ಷನ್ ಬೇಕು, 5 ದಿನ ಬೆಳಗ್ಗೆ ಸಂಜೆ ಕೊಡಬೇಕು. ಅಂದರೆ ಅಲ್ಲಿ ಏನಾಯಿತು ಅಂತ ಹೇಳಿದ್ರೆ, ಒಂದು ಆ್ಯಂಟಿಬಯೋಟಿಕ್ ಒಂದು ಪೇಷಂಟನ್ನು ಮುಗಿಸ್ಲಿಕ್ಕೆ ಕನಿಷ್ಠ 2,000-3,000 ರೂಪಾಯಿ ಬೇಕು. ಆ ಥರದ್ದು ದಿನ ಅಡ್ಮಿಷನ್ 20-30 ಹೊಸ ಪೇಷಂಟ್ ಇರುತ್ತೆ.
ಹಳೇದಲ್ಲ, ಹೊಸ ಪೇಷಂಟ್. ಹಾಗಾಗಿ ಏನಾಗಿದೆ ಅಂದರೆ ಔಷಧಿ ವೆಚ್ಚ ಸಿಕ್ಕಾಪಟ್ಟೆ ಜಾಸ್ತಿ ಆಗಿದೆ. ಈಗ ನಾವು ಖರೀದಿ ಮಾಡೋದು ಮಾರುಕಟ್ಟೆ ದರ ಲೆಕ್ಕ ಹಿಡಿಯೋಕ್ಕೆ ಹೋದರೆ 1 ಕೋಟಿಗಿಂತ ಜಾಸ್ತಿ ಇದೆ. 1 ಕೋಟಿಗಿಂತ ಜಾಸ್ತಿ ಇದೆ. ಸರ್ಕಾರ ಯಾಕೆ ಈಗ ಔಷಧಿ ಕೊಡ್ತಿಲ್ವ ಅಂತ ಕೇಳ್ಬೋದು. ಆದರೆ ವ್ಯಾಲ್ಯೂನ ನಾವು ಹೇಳ್ತಾ ಇಲ್ಲ, ಹೇಳಲಿಕ್ಕೆ ಆಗೋದಿಲ್ಲ. ಅಂದರೆ ನಾವು ಪ್ರತಿಯೊಂದು ಪೇಷಂಟಿಗೆ ಒಂದು ಸ್ಟ್ರಿಪ್ಪಿಗೆ ನಿಮಗೆ ಕೊಡೋ ಮಾತ್ರೆಗೆ 70 ರೂಪಾಯಿ ಆಗುತ್ತೆ ಅಂತ ನಾನು ಹೇಳಿ ಕೊಡಲಿಕ್ಕೆ ಆಗೋದಿಲ್ಲ. ಈ ನೋಡಿ, ಈ ಸ್ಟ್ರಿಪ್ ಇದೆಯಲ್ಲ, ಈ ಮಾತ್ರೆನ ಎಷ್ಟು ಉಪಯೋಗಿಸ್ತೀವಿ ಅಂತೇಳಿ ಹೇಳಿದರೆ ನಾವು ದಿನಕ್ಕೆ 3,000 to 4,000 ಮಾತ್ರೆ ಬೇಕು ಅಂತ ಇಟ್ಕೊಳ್ಳಿ. ಫಾರ್ ಎಕ್ಸಾಂಪಲ್, ನಾವು ಪೇಷಂಟಿಗೆ ಕೊಡೋದಕ್ಕೆ ನೋಡಿರಿ, ನಾವು 20-70 ರೂಪಾಯಿ ಮಾತ್ರೆ ನಿಮ್ಗೆ ಫ್ರೀಯಾಗಿ ಕೊಡ್ತಿದ್ದೀವಿ, ನೀವು ವೇಸ್ಟ್ ಮಾಡಬೇಡಿ ಅಂತ ಹೇಳಲಿಕ್ಕೆ ಆಗೋದಿಲ್ಲ. ಯಾಕಂದರೆ ಅಯ್ಯೋ ಇವ್ರು ಬರೀ ದುಡ್ಡಿನ ವಿಚಾರ ಮಾತಾಡ್ತಾರೆ ಅಂತ ಆಗುತ್ತೆ. ಆದರೆ ವೇಸ್ಟ್ ಆಗೋದು ನೋಡಲಿಕ್ಕೆ ಬೇಜಾರಾಗುತ್ತೆ. ಎಷ್ಟೋ ಜನ 10 ಮಾತ್ರೆ ನಾವು ಕೊಟ್ಟರೆ ತೊಗೊಳ್ತಾರೆ ಅನ್ನೋದು ಗ್ಯಾರಂಟಿ ಇಲ್ಲ. 3 ದಿನ ತೊಗೊಳ್ತಾರೆ, ಅದ್ರ ಸೈಡ್ ಎಫೆಕ್ಟ್ ಏನೋ ಬಂತು ಅಂತ ತಕ್ಷಣ ಬಿಟ್ಬಿಡ್ತಾರೆ. ಆದ್ದರಿಂದ ವ್ಯಾಲ್ಯೂ, ಒಂದು ಪೇಷಂಟಿಗೆ ಕೊಡುವಂಥ ಔಷಧಿದು ವ್ಯಾಲ್ಯೂ 100 ಆಗ್ಬೋದು, 200 ಆಗ್ಬೋದು, 300 ಆಗ್ಬೋದು, ಅದ್ರದ್ದು ವ್ಯಾಲ್ಯೂ ಮೇಲೆ ಹೋಗ್ತದೆ.